ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಬೆಳಗ್ಗೆ ಏನಾಯ್ತು? ವೈಶ್ವಾನರ ವಿದ್ಯೆ. ಈ ವೈಶ್ವಾನರ ವಿದ್ಯೆ ಅಂದ್ರೆ ಈಗ ನಾವು ಊಟದ ಏನು ಹೇಳಿದ್ದು ನೋಡ್ರಿ ಹಿಂದಕ್ಕೊಮ್ಮೆ ಏನ್ ಹೇಳಿದ್ದೆ, ಪ್ರಾಣಾಯಸ್ವಾಹ ಅಪಾನಾಯಸ್ವಾಹ ಮಂತ್ರಗಳೆಲ್ಲ ಸ್ವಲ್ಪ ವ್ಯತ್ಯಾಸ ಆಗ್ಯದ ರೌಂಡ್ ಆಗಿ ಅಂತ ಹೇಳಿದ್ನಲ್ಲ. ಮಾಡ್ಲಿಕ್ಕೆ ಇಲ್ಲ ಇಲ್ಲ ಮೊದ್ಲೇ ಹಂಗ ಹಳೇದ ಉಳ್ಬಿಟ್ಟದು. ಮಾಡ್ಲಿಕ್ಕೆ ನೆನಪಿಟ್ಟುಕೊಂಡು ಮಾಡೋರು ಮಾಡ್ಲಿಕ್ಕತ್ತಾರ, ಇಲ್ಲದೋ ಇಲ್ಲ. ಅದಕ್ಕೆ ಕಲ್ಗಿಲ ಹಿಂದೆ ಮುಂದೆ ಕೂತದಕ್ಕೆ ವ್ಯತ್ಯಾಸ ಆಗಿದೆ. ಪ್ರಾಣಾಯ ಸ್ವಾಹ, ವ್ಯಾನಾಯ ಸ್ವಾಹ, ಅಪಾನಾಯ ಸ್ವಾಹ, ಮುಂದೆ ಮುಂದೆ ಮುಗೀತು ಅಂತ ಅನ್ಸದೆ. ಅದಕ್ಕೆ ಅಲ್ಲ ಅಂದೆ, ತಪ್ಪೇದ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ ವ್ಯತ್ಯಾಸ ಆಗ್ತದೆ. ಬ್ರಹ್ಮಣೇಶ್ವರ ಯಾಕೆ ಬರ್ತದೆ? ಸುಳ್ಳು ಇವು ಐದಾಗಬೇಕಲ್ಲ ಮೊದ್ಲು. ಅದಕ್ಕಷ್ಟೇ ಹೋಲ್ಬಿಡ್ರಿ, ಸಮಾಧಾನ ಮಾಡ್ಕೊಡ್ರಿ. ಈಗ ಬರ್ತದೆ, ಈಗ ಹೇಳ್ತೀನಿ ಬರ್ತದೆ, ಹೇಳ್ತೀನಿ. ಸಮಾನ 5ನೇದವನ್ನ ಸಮಾನ 4ನೇದವ, ಉದಾನ 5ನೇದವ. ಇಲ್ಲಿ ಈಗ ಸಮಾನಾಯ ಪ್ರಾಣಾಯ ಸ್ವಾಹ ವ್ಯಾನಾಯ ಸ್ವಾಹ, ಅಪಾನಾಯ ಸ್ವಾಹ ಸಮಾನಾಯ ಸ್ವಾಹ, ಉದಾನಾಯ ಸ್ವಾಹ. ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಮೇಲ್ಭಾಗ ಹಿಂಗ 5 ಕಡೆಯಿಂದ ಆಹುತಿಯನ್ನು ತಗೋಬೇಕು ಅಂತ ಹೇಳಿದ್ದೇವತ್ತ. ಆ ಪಾಠ ಇಲ್ಲಿ ಬಂದದ. ಈಗ ಇಲ್ಲ ಮಾಡ್ಬೇಕು, ಮತ್ತೆ ಮಾಡ್ಲೇಬೇಕದನ್ನ. ಹಂಗೆ ಆಹುತಿ ತಗೋಬೇಕು. ಅದು ಎದಕ್ಕ ಅಂತಂದ್ರೆ ಮೇಲೆ ದ್ವಾರಪಾಲಕರಿಗೆ ಕೊಡ್ತಾ ಇರೋ ಆಹುತಿ ಅದು. ಭಗವಂತ ದ್ವಾರಪಾಲಕರಿಗೆ ಕೊಡುವಂತಹ ಆಹುತಿ ಅದು. ಪ್ರಾಣದೇವರು ಕೊನೆಯದು ಉದಾನಾಯ ಸ್ವಾಹ ಪ್ರಾಣದೇವರ ಆಹುತಿ ಅದು. ಮೇಲಿನ ತಗೋಬೇಕು. ಇಲ್ಲಿಗಾರ ಎಣ್ಣೆ ಹಾಕೊಂಡಿರ್ತೀರಿ, ಪೂರ್ವಕ್ಕೆ ಮುಖ ಮಾಡಿ ಕುಡ್ಬೇಕು. ಆ ಕಡೆ ಮುಖ ಮಾಡಿದ್ರೆ ಗೊತ್ತಾಗಿಲ್ಲ. ಪೂರ್ವ ಇಲ್ಲಾಂದ್ರೆ ಹೆಂಗೆ ಕುತ್ಕೊಳ್ರಿ, ಮುಂದಿನ ಭಾಗಕ್ಕೆ ಪೂರ್ವ ಅಂತ ಇಟ್ಕೊಳ್ರಿ. ಪ್ರಾಣಾಯ ಸ್ವಾಹ ಅಂತ ತಗೋಬೇಕು. ಅದಾದ್ಮೇಲೆ ವ್ಯಾನಾಯ ಸ್ವಾಹ ಅಂತ ತಗೋಬೇಕು. ಆ ಆರ್ಡರ್ ಬರ್ಬೇಕು. ಅದೊಂದು ಅನ್ನದ ಕರೆಕ್ಟ್ ಅದ. ಪೂರ್ವಕ್ಕೆ ಮುಖ ಮಾಡಿದ್ರೆ ಸರಿ ಅದ. ಇಲ್ಲಾಂದ್ರೆ ಮುಂದಿನ ಭಾಗ ತಗೋ ಅಷ್ಟೇ. ಈ ಉತ್ತರಕ್ಕೆ ಕೂತಿರ್ತೀವಿ ಹೆಂಗ್ ಮತ್ತೆ ಪೂರ್ವಕ್ಕೆ ವ್ಯತ್ಯಾಸ ಆಗ್ಬಿಡ್ತದೆ. ಅದಕ್ಕೆ ಏನ್ ಮಾಡೋದು ಅಂದ್ರೆ ಮುಂಭಾಗಕ್ಕೆ ಏನದ ಅದನ್ನ ಪ್ರಾಣಾಯ ಸ್ವಾಹ, 2ನೇದು ವ್ಯಾನಾಯ ಸ್ವಾಹ, 3ನೇದು ಅಪಾನಾಯ ಸ್ವಾಹ, 4ನೇದು ಸಮಾನಾಯ ಸ್ವಾಹ, ಮೇಲಿಂದ ಉದಾನಾಯ ಸ್ವಾಹ ತಗೋಬೇಕು. ಹಿಂಗ ವ್ಯವಸ್ಥೆ ಅಷ್ಟೇ. ಬರ್ರಿ. ಅದಕ್ಕೆ ಈಗ ವೈಶ್ವಾನರ ವಿದ್ಯೆ ಏನಿದೆಯೋ ಆ ವೈಶ್ವಾನರ ವಿದ್ಯೆಯನ್ನ ಇಟ್ಟುಕೊಂಡು ಅಲ್ಲಿ ಮುನ್ನ ಹೇಳಿದ್ದೆ, ಮುಂದೆ ಬರ್ತದ. ಅದನ್ನ ಈಗ ಹೇಳಿನಿ ಅಂತ ಹೇಳಿದ್ದೆ ಅವತ್ತ. ಅದಕ್ಕೆ ಇಲ್ಲಿ ಬರ್ಲಿಕ್ಕೆ ಅದು ಏನಂತಾರ, ಪ್ರಾಚೀನ ಶಾಲಾ ಅಂತನ್ನುವ ವ್ಯಕ್ತಿ ಉಪಮನ್ಯುವಿನ ಮಗ. ಆಮೇಲೆ ಸತ್ಯಯಜ್ಞ ಅಂತನ್ನವನು ಪುಲುಷನ ಮಗ ಅವ. ಇಂದ್ರದ್ಯುಮ್ನ ಅನ್ನುವನು ಭಲ್ಲವನ ಮಗ ಅವನು. ಜನಹ ಅನ್ನುವಂಥವನು ಶರ್ಕರಾಕ್ಷ ಎನ್ನುವರ ಮಗ. ಬುಡಿಲ ಎನ್ನುವನು ಆಶ್ವತರಾಶ್ವ ಅನ್ನುವಂಥವನ ಮಗನಾಗಿದ್ದಾನೆ ಅಂತ ಬೆಳಗ್ಗೆ ಬರ್ಕೊಂಡಿದ್ದೀವಿ. ಈಗ ಸರಿ ಆಯ್ತಾ? ಇವರು 5 ಮಂದಿ ಏನ್ ವಿಚಾರ ಮಾಡಿದ್ರು ನೋಡ್ರಿ. ಏತೆ ಮಹಾಶಾಲಾಹ ಮಹಾಶ್ರೋತ್ರಿಯಾಹ ಸಮೇತ್ಯ ಮೀಮಾಂಸಾಂ ಚಕ್ರುಹು. ಇವರು ಸಮೇತ್ಯ ಒಂದ್ ಕಡೆಗೆ ಮಿಲಿತರಾದರು. ಇವರೆಲ್ಲರೂ ಕೂಡ ಎಂಥವ್ರು ಅವರು ಅಂತ ಕೇಳಿದ್ರೆ 2 ಹೆಸರು, ಮಹಾಶಾಲಾ ಮಹಾಶ್ರೋತ್ರಿಯ ಅಂತ 2 ಹೆಸರು. ಇದು 5 ಜನರಿಗೂ ಕೂಡ ವಿಶೇಷಣ. 5 ಜನ ಹೆಂಗಿದ್ರು ಅಂದ್ರೆ ಮಹಾಶಾಲಾ ಮಹಾಶ್ರೋತ್ರಿಯ ಅಂತ ಅರ್ಥ ಗೊತ್ತಾಗೋದಿಲ್ಲ. ಅದಕ್ಕೆ ಶ್ರೀಮದಾಚಾರ್ಯರು ಮಹಾಶಾಲಾ ಅಂದ್ರೆ ಏನು, ಮಹಾಶ್ರೋತ್ರಿಯ ಅಂದ್ರೆ ಏನು ಅಂತ ಬರಿತಾ ಇದ್ದಾರೆ. ಕೆಳಗ ಭಾಷ್ಯ ತಗೊಳ್ರಿ. ಪ್ರತ್ಯಬ್ಧ ಯಜ್ಞಕೃತ್ ಸಮ್ಯಕ್ ಮಹಾಶಾಲ ಪ್ರಕೀರ್ತಿತ. ಸರಿ ಆಯ್ತಾ? ವೇದ ವೇದಾರ್ಥವಿತ್ ಸಮ್ಯಕ್ ಮಹಾಶ್ರೋತ್ರಿಯ ಉಚ್ಯತೆ. ಬಹಳ ಚಂದದ. ಪ್ರತಿ ವರ್ಷವೂ ಕೂಡ ಶಾಸ್ತ್ರಕ್ರಮದಲ್ಲಿ ಯಜ್ಞವನ್ನ ಮಾಡ್ತಾ ಇದ್ರೆ ಅವನನ್ನ ಮಹಾಶಾಲ ಅಂತ ಕರೀತಾರೆ. ಇನ್ನು ವೇದ ವೇದಾರ್ಥಗಳನ್ನ ತಿಳಿದುಕೊಂಡಿದ್ದ ಅಂದ್ರೆ ಅವನನ್ನ ಮಹಾಶ್ರೋತ್ರಿಯ ಅಂತ ಕರೀತಾರ. ಭಾಷೆದಲ್ಲದ. ಸರಿ ಆಯ್ತಾ? ಏನಂತ ಹೇಳಿದ್ರು ವಿಷಯ? ವರ್ಷಕ್ಕೊಮ್ಮೆ ಯಜ್ಞ ಮಾಡೋದಂದ್ರೆ ಅರ್ಥ ಏನು? ಮಹಾಶಾಲ ಏನು ಮುಂದೆ ವರ್ಷಕ್ಕೊಮ್ಮೆ ಯಜ್ಞ ಮಾಡೋದಂದ್ರೆ ಅರ್ಥ ಇರೋದಕ್ಕೆ ದಿವಸ ಮಾಡಂಗ ಮತ್ತೆ ವರ್ಷಕ್ಕೊಮ್ಮೆ ಯಜ್ಞ ಮಾಡೋದಂದ್ರೆ. ಅದಕ್ಕೆ ವೇದೇಶಿ ತೀರ್ಥರು ವ್ಯಾಖ್ಯಾನ ಮಾಡುವಾಗ ಮಹಾಶಾಲ ವಿಸ್ತೀರ್ಣ ಗೃಹವಾನ್ ಅಂತ ಬರೀತಾರೆ. ಅಂದ್ರೆ ದೊಡ್ಡ ಮನಿ ಇತ್ತಂತ. ಒಂದು ದೊಡ್ಡ ಮನಿ. ಯಾಕಂದ್ರೆ ಪ್ರತಿ ವರ್ಷ ಅಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ದ. ಎಷ್ಟು ದೊಡ್ಡದು ಅಂದ್ರೆ ಎಲ್ಲಾರು ಬಂದು ಇಳ್ಕೊಂಡು ಕಾರ್ಯಕ್ರಮದಾಗ ಭಾಗವಹಿಸಿ ಹೋಗುವಂಗಿತ್ತು. ಎಲ್ಲ ನಮ್ದೆಲ್ಲರ ಒಂದು ಲಾಡ್ಜ್ ಒಳಗೆ ಒಂದು ರೂಮ್ ಮಾಡ್ರಿ, ಮತ್ತ ಅಲ್ಲೊಂದು ಕಲ್ಯಾಣದಾಗ ಒಂದು ರೂಮ್ ಮಾಡ್ರಿ ನಮಗ ಅಂತ ಇದ್ದಿದ್ದಿಲ್ಲ. ಗೊತ್ತಾಯ್ತಾ? ಅಂದ್ರ ಅದು ಯಾಕೆ ಮಹಾಶಾಲಾ ಅಂತ ಕರ್ಸ್ಕೋತಿದ್ರು ಅಂದ್ರೆ ಈಗ ವೇದೇಶ ತೀರ್ಥರ ಪ್ರಕಾರ ಮತ್ತ ಆಚಾರ ಪ್ರಕಾರ ಏನಾಗ್ತದೆ ಅಂದ್ರೆ
ವರ್ಷದುದ್ದಕ್ಕೂ ಮಾಡಬಹುದಾದ ಯಜ್ಞಗಳನ್ನ ಮಾಡಿ ಕೊನೆಯಲ್ಲಿ ಆ ವರ್ಷದ ಯಜ್ಞದ ಸಮಾಪ್ತಿಯನ್ನು ಮಾಡುವಾಗ ಸರ್ವರಿಗೂ ಆಮಂತ್ರಣವನ್ನ ಕೊಟ್ಟಿದ್ರೆ ಎಲ್ಲರೂ ಬಂದಿರುವಾಗ ಅವರೆಲ್ಲರಿಗೂ ಕೂಡ ಇಳಿದುಕೊಳ್ಳುವ ವ್ಯವಸ್ಥೆ ಇರ್ತಿತ್ತು. ಅದಕ್ಕೆ ಅವ್ರು ಏನ್ ಕರಿತಿದ್ರು, ಮಹಾಶಾಲಾ ಅಂತ ಕರಿತಿದ್ರು. ತಿಳಿತಾ? ದೊಡ್ಡ ಮನೆ ಇತ್ತು ಅಂತ ಅರ್ಥ. ಪ್ರತ್ಯಬ್ಧ ಶಾಸ್ತ್ರವಿಹಿತ ಕ್ರಮದಿಂದ ಪ್ರತಿ ವರ್ಷ ದೊಡ್ಡ ಯಜ್ಞವನ್ನ ಮಾಡ್ತಿದ್ರು ಅಂದ್ರೆ ಆಗ್ತದ ಅಂತ ಹೇಳ್ಯಾರ. ಮಹಾಶಾಲ ಹೆಂಗ ಅಂದ್ರೆ ಮಹೇಶಾಚಾರ್ಯದಕ್ಕ ಅವ್ರ ಯಜ್ಞದ ಅನುಭವ ಇದ್ದವ್ರದಕ್ಕೆ ಹೇಳಿದ್ರು, ಪ್ರತಿ ವರ್ಷ ವಸಂತ ಋತುವಿನಲ್ಲಿ ಸೋಮಯಾಗವನ್ನ ಮಾಡೋದಕ್ಕ ಅವ ಮಹಾಶಾಲ ಅಂತ ಕರ್ಸ್ಕೋತಾರ. ಇನ್ನ ಅವ ಮಹಾಶ್ರೋತ್ರಿಯ ಅಂತ ಕರ್ಸ್ಕೋಬೇಕಂತ. ಶ್ರೋತ್ರಿಯ ಅನ್ನೋ ಶಬ್ದನೂ ಅದ, ಮಹಾಶ್ರೋತ್ರಿಯ ಅನ್ನೋ ಶಬ್ದನೂ ಅದ. ಸರಿನಾ? ಎರಡೂ ಶಬ್ದವ. ಸಾಮಾನ್ಯವಾಗಿ ನಾವು ಬೇರೆ ಕಡೆಗೆ ಶ್ರೋತ್ರಿಯ ಅಂತ ಕೇಳ್ತಿರ್ತೀವಿ. ಯಾಕಂದ್ರೆ ಊಟಕ್ಕೆ ಎಂಥವ್ರು ಬರಬೇಕು, ಶ್ರೋತ್ರಿಯ ಬ್ರಾಹ್ಮಣರು ಬರಬೇಕು. ಶ್ರಾದ್ದಕ್ಕೆ ಎಂಥವ್ರು ಬರಬೇಕು, ಶ್ರೋತ್ರಿಯ ಬ್ರಾಹ್ಮಣರು ಬರಬೇಕು. ಹತಂ ಅಶ್ರೋದ್ರಿಯಂ ಶ್ರಾದ್ದಂ ಅಂತ ಹೇಳ್ಯಾರ. ಶ್ರೋತ್ರಿಯನಲ್ಲದೇ ಇದ್ದವ ಶ್ರಾದ್ದಕ್ಕೆ ಬಂದ್ರ ಶ್ರಾದ್ದ ಸತ್ ಹೋದಂಗೆ. ಹೌದು. ಮತ್ ಮಜಾ ಏನ್ ಗೊತ್ತೇನು? ಮಹಾಭಾರತದೊಳಗೆ ಹೇಳೋ ಕಾಲಕ್ಕ ವಾಮನ ರೂಪಿ ಪರಮಾತ್ಮ ವಾಮನ ಬಲಿಚಕ್ರವರ್ತಿ ಹೇಳ್ತಾನ, ಯಾರ ಯಜ್ಞಕ್ಕೆ ಶ್ರಾದ್ದಕ್ಕ ಯಜ್ಞಕ್ಕೆ ಶ್ರೋತ್ರಿಯ ಬಂದಿಲ್ಲ ಆ ಯಜ್ಞದ ಪುಣ್ಯ ಫಲಗಳೆಲ್ಲ ನಿನಗೆ ಬರ್ಲಿ ಅಂತ ಕೊಟ್ಬಿಟ್ಟ. ಅಂಥ ವ್ಯವಸ್ಥೆ ಅದು. ಅದಕ್ಕೆ ಶ್ರೋತ್ರಿಯ ಬರ್ಲೇಬೇಕು. ಹೌದು, ಶ್ರೋತ್ರಿಯ ಬರಬೇಕು ಅಂದ್ರೆ ಯಾರು ಶ್ರೋತ್ರಿಯ ಅಂತ ಬರ್ಲಿ ಬಂತು. ಶ್ರೋತ್ರ ಅಂದ್ರೆ ಏನು? ಕಿವಿ ಜನ ಹಾಕೊಳ್ಳೋರು. ಅದಕ್ಕೆ ಶ್ರೋತ್ರಿಯ ಅಂದ್ರೆ ಕಿವಿ ಜನ ಹಾಕೊಂಡು ಹೋಗೋರು ಅಂತ ಅರ್ಥ. ಮತ್ತೆ ಏನ್ ಅರ್ಥ ಅದಕ್ಕೆ? ನಮ್ಮಲ್ಲಿ ಬಿಂದ ಹಂಗೆ ಹೇಳ್ತಾನ ಪಂಡಿತ, ಶ್ರೋತ್ರಿಯನ್ ಚಂದೋದೀತೆ, ವೇದಾಧ್ಯಯನ ಮಾಡುವನನ್ನ ಶ್ರೋತ್ರಿಯ ಅಂತ ಕರೀತಾರೆ. ಶ್ರೋತ್ರಿಯ ಶಬ್ದಕ್ಕೆ ಅರ್ಥ ಏನು? ವೇದಾಧ್ಯಯನ ಮಾಡುವನು. ಪಾಣಿನಿ ಇದಕ್ಕೆ ಒಂದು ಪ್ರತ್ಯೇಕ ಸೂತ್ರ ಬರೆದಿದ್ದಾರೆ. ಶ್ರೋತ್ರಿಯನ್ ಛಂದೋಧೀತೆ, ಛಂದ ವೇದಾಧ್ಯಯನವನ್ನ ಮಾಡೋ ವ್ಯಕ್ತಿಯನ್ನು ಶ್ರೋತ್ರಿಯ ಅಂತ ಕರಿಬೇಕಂತ. ಇಲ್ಲಂತರೂ ಇವರೆಲ್ಲ ಮಹಾಶ್ರೋತ್ರಿಯರು ಅಂತ ಹೇಳ್ತಾರೆ. ಮತ್ತರ್ಥ ಏನು ಅಂದ್ರೆ ಅದಕ್ಕೆ ಆಚಾರ ಅಂತಾರೆ, ಕೇವಲ ವೇದ ಓದಿದ್ದಲ್ಲ, ವೇದಾರ್ಥವನ್ನ ಮಾಡುವಷ್ಟು ಸಮರ್ಥರಾಗಿದ್ದವರು. ಕಠಿಣ ಅದ ವೇದಾರ್ಥ ಮಾಡೋದು, ಸುಲಭ ಇಲ್ರಿ, ಕಠಿಣ ಅದ. ಶ್ರೀಮದಾಚಾರ್ಯರಂಥವ್ರು ವೇದಾರ್ಥವನ್ನ ಮಾಡಬಲ್ಲರು. ನಮಗೆ ಇವತ್ತಿನ ಕಾಲಕ್ಕೆ ನಾ ನೋಡ್ಕೊಂಡದ್ದು ಶ್ರೀಮದಾಚಾರ್ಯ ಹೇಳಿದ ಕ್ರಮದಲ್ಲಿ ಮತ್ತ ಟೀಕಾಕೃತ್ಪಾದರು, ವ್ಯಾಸರಾಜರು, ವಾದರಾಜ ಸ್ವಾಮಿಗಳು, ರಾಯರು, ರಘುತ್ತಮ ಎಲ್ಲಾ ಸ್ವಾಮಿಗಳು ಎಲ್ಲರೂ ಮುಂದೆ ಮಾಡ್ಲಿಕ್ಕೆ ಸಮರ್ಥರಿದ್ದಾರೆ. ಆದ್ರೆ ಪ್ರಪ್ರಥಮವಾಗಿ ವೇದಾರ್ಥವನ್ನ ಮಾಡ್ಲಿಕ್ಕೆ ಅದೇ ವಿದ್ಯಾಸ್ವಾಮಿಗಳು ಪ್ರಥಮವಾಗಿ ಮಾಡಬೇಕಾದದ್ದು ಆಚಾರ್ಯರಂಥವ್ರು. ಅಂದ್ರೆ ಅವತ್ತಿನ ಕಾಲಕ್ಕೆ ಅಷ್ಟು ಉಚ್ಚ ಮಟ್ಟದ ವಿದ್ಯಾ ಶಿಕ್ಷಣ ಇತ್ತು. ಎಷ್ಟು ಚಂದ ಇತ್ತು ಅಂದ್ರೆ ವೇದಾರ್ಥಗಳನ್ನ ಮಾಡುವಷ್ಟು ಸಮರ್ಥರಾಗ್ತಿದ್ರು. ಅರ್ಥವನ್ನ ಮಾಡುವಷ್ಟು ಸಮರ್ಥ ಆಗ್ಬೇಕಾದ್ರೆ ಷಡಂಗ ಸಹಿತವಾದ ವೇದಗಳನ್ನು ಓದಬೇಕು. ಷಡಂಗ ಸಹಿತವಾದ ವೇದವನ್ನು ಓದಿದಾಗ ಮಾತ್ರ ವೇದಾರ್ಥಗಳನ್ನು ಮಾಡ್ಲಿಕ್ಕೆ ಬರ್ತದೆ. ಶಿಕ್ಷಾ, ವ್ಯಾಕರಣ, ಕಲ್ಪ, ನಿರುಕ್ತ, ಛಂದಸ್ಸು, ಜ್ಯೋತಿಷ್ಯ ಇವು ಷಡಂಗ ಸಹಿತವಾದ ವೇದಗಳನ್ನು ಓದಿದ್ರೆ ವೇದಾರ್ಥ ಮಾಡ್ಲಿಕ್ಕೆ ಬರ್ತದ. ಮುಂದೆ ಸಾಕನ? ಹಂಗಾರಂದ್ರೆ 18 ಪುರಾಣ ಓದಿರ್ಬೇಕು, ವೇದಾರ್ಥ ಮಾಡ್ಲಿಕ್ಕೆ ಬರ್ತದ. ಮಹಾಭಾರತ ಓದಿರ್ಬೇಕು, ವೇದಾರ್ಥ ಮಾಡ್ಲಿಕ್ಕೆ ಬರ್ತದ. ಮಹಾಭಾರತ 18 ಪುರಾಣಗಳು ವೇದಾಂಗಗಳನ್ನ ಓದಿದವರಿಗೆ ಮಾತ್ರ ಏನ್ ಮಾಡ್ಲಿಕ್ಕೆ ಬರ್ತದ? ವೇದಾರ್ಥ ಮಾಡ್ಲಿಕ್ಕೆ ಬರ್ತದ. ಅಂದ್ಮೇಲೆ 5 ಜನ ಎಂಥವರಿದ್ರು ಅಂದ್ರೆ ನಿರಂತರ ಯಜ್ಞವನ್ನ ಮಾಡುವಂಥವರು, ವೇದಗಳನ್ನ ಅರ್ಥ ಮಾಡುವಷ್ಟು ಸಮರ್ಥರಾದವರು ಕೂತ್ಕೊಂಡು ಏನ್ ಮಾಡಿದ್ರು? ಸಮೇತ್ಯ ಒಂದು ಕಡೆಗೆ ಸೇರಿ ಮೀಮಾಂಸಾಂ ಚಕ್ರುಹು ವಿಚಾರ ಮಾಡಿದ್ರು. ಏನಂತ? ಕೋನ ಆತ್ಮ ಕಿಂ ತದ್ ಬ್ರಹ್ಮೇತಿ, ನಮ್ಮಿಂದ ಉಪಾಸನೆಗೆ ಒಳಗಾಗುವ ಆತ್ಮ ಅಂದ್ರೆ ವೈಶ್ವಾನರ ರೂಪಿಯಾದ ಪರಮಾತ್ಮ, ಅವನ ಲಕ್ಷಣ ಏನವೊಂದು? ಕಿಂ ತದ್ ಬ್ರಹ್ಮ, ಅವನಿಗೆ ಯಾಕೆ ಬ್ರಹ್ಮ ಅಂತ ಹೆಸರದ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೋನ ಆತ್ಮ ಕಿಂ ಬ್ರಹ್ಮ, ಚಂದ ನೋಡಿ ಪ್ರಶ್ನೆ, ಜಿಜ್ಞಾಸಾ ಚಂದದ ಬರ್ದಿಟ್ಕೊಳ್ರಿ. ಆತ್ಮ ಅನ್ನೋ ಶಬ್ದಕ್ಕೆ ಇಲ್ಲಿ ಪರಮಾತ್ಮ ಅಂತ ಅರ್ಥ. ಯಾವ ರೂಪಿ ಪರಮಾತ್ಮ? ವೈಶ್ವಾನರ ರೂಪಿ ಪರಮಾತ್ಮ. ಕಿಂ ತದ್ ಬ್ರಹ್ಮ, ಅವನ ವೈಶ್ವಾನ ರೂಪಿಯಾದ ಪರಮಾತ್ಮಗ ಲಕ್ಷಣ ಏನು? ಅವಂಗ ಬ್ರಹ್ಮ ಅಂತ ಯಾಕೆ ಹೆಸರು? ಇದು ಚರ್ಚೆ. ಇವಾಗ ಸಬ್ಜೆಕ್ಟ್ ಏನು ಚರ್ಚಕ? ಏನು? ವೈಶ್ವಾನ ರೂಪಿ ಪರಮಾತ್ಮನ ಲಕ್ಷಣಗಳೇನು ಬರ್ಕೊಡ್ರಿ, ಬರ್ಕೋಬೇಕಲ್ಲ. ಚರ್ಚೆಗೆ ವಿಷಯ, ಜಿಜ್ಞಾಸೆಗೆ ವಿಷಯ ಅಂತ ಬರ್ಕೊಂಡು ಚಂದ ಇರ್ತದೆ. ಇನ್ನು ಜಿಜ್ಞಾಸೆಗೆ ಚರ್ಚೆಗೆ ವಿಷಯವಾದದ್ದು ಯಾವುದು? ಜಿಜ್ಞಾಸೆಗೆ ವಿಷಯವಾದದ್ದು ಅಂದ್ರೆ ಅಲ್ಲಲ್ಲ, ವೈಶ್ವಾನರ ರೂಪಿ ಪರಮಾತ್ಮನ ಲಕ್ಷಣವೇನು? ವೈಶ್ವಾನರ ರೂಪಿ ಹರಿಯ ಭಗವಂತನ ಲಕ್ಷಣವು ಏನು? ಒಂದು. ಎರಡನೇದ್ದು, ಅವನಿಗೆ ಬ್ರಹ್ಮ ಅಂತ ಹೆಸರೇನು?
ಆ ಬ್ರಹ್ಮ ಎಂಬ ಲಕ್ಷಣ ಏನು ಅಂತೂ ಕೇಳ್ಯಾರ. ಬ್ರಹ್ಮನ ಲಕ್ಷಣವೇನು ಅಂತ ಕೇಳ್ಬೋದು. ವೈಶ್ವಾನರ ಲಕ್ಷಣವೇನು, ಬ್ರಹ್ಮನ ಲಕ್ಷಣವೇನು ಅಂತ ಕೇಳಿದ್ವಿ. ಸರಿ, ಹಿಂಗ ಯಾರು ಬರ್ದಾರ? ವೇದೇಶ ತೀರ್ಥ ಬರ್ದಾರ. ರಾಯರು ಹೆಂಗ್ ಬರೀತಾರ ಅಂದ್ರ, ನಮ್ಮ ಸ್ವಾಮಿಯಾಗಿರುವಂತಹ ಗುಣಪೂರ್ಣವಾದ ವಸ್ತು ಯಾವುದು ಅಂತ ವಿಚಾರ ಮಾಡಿದ್ರು ಅಂತ ಸಾಮಾನ್ಯಾಕಾರಣ ರಾಯರು ಬರ್ದಾರ. ಮುಂದೆ ಹೋದ್ಮೇಲೆ ವೈಶ್ವಾನರ ಅಂಬ ಸ್ಪಷ್ಟ ಆಗ್ತದೆ ಅಂತ ಬಿಟ್ಟರಷ್ಟೇ, ಮುಗೀತು. ದೇಹ ಅವ್ರೇನ್ ಮಾಡಿದ್ರಪ್ಪ? ಅವರೆಲ್ಲ ಸೇರ್ಕೊಂಡು ಇಬ್ಬರು ಲಕ್ಷಣ ಒಂದೇ ಅವ ಅಂದ್ರ ವಿಶೇಷ ಜಿಜ್ಞಾಸ ಇದ್ದದ್ದಕ್ಕ ವೈಶ್ವಾನರ ಅಂದ್ರೆ ಏನು, ಬ್ರಹ್ಮ ಅಂದ್ರೆ ಏನು, ಪರಮಾತ್ಮಗೆ ಯಾಕೆ ಹಂಗ ಕರೀತಾರೆ? ಯದ್ಯಪಿ ಬ್ರಹ್ಮನೇ ಪರಮಾತ್ಮ, ಅವ್ನು ವೈಶ್ವಾನರ ಅನ್ಲಿಕ್ಕೆ ಹೆಸರು ಕಾರಣ ಏನು? ಅಥವಾ ವೈಶ್ವಾನರ ಅಂದ್ರೆ ಭಗವಂತ, ಅವ್ನು ಬ್ರಹ್ಮ ಅಂತ ಯಾಕೆ ಕರಿಬೇಕು? ಹಿಂಗ ವಿಶೇಷ ಜಿಜ್ಞಾಸ ಕೇಳ. ಎರಡು ಒಂದೇ ಆಯ್ತಾ? ಮುಂದೆ ಇವ್ರೇನ್ ಮಾಡಿದ್ರು? ಕೂತ್ಕೊಂಡ್ರು, ಎಲ್ಲ ವಿಚಾರ ಮಾಡಿದ್ರು. ತಾವು ಅದನ್ನು ನಿರ್ಣಯ ಮಾಡ್ಲಿಕ್ಕೆ ಸಮರ್ಥ ಆಗ್ಲಿಲ್ಲ. ಆಗದೆ ಇದ್ದಾಗ ತೇಹ ಅವರು ಸಂಪಾದಯಾನ್ ಚಕ್ರುಹು ಅಂದ್ರೆ ನಿರ್ಣಯಕ್ಕಾಗಿ ಉದ್ದಾಲಕರ ಕಡೆಗೆ ಬಂದರು. ನನಗ ಕಾಠಕೋಪನಿಷತ್ತು ಮತ್ತು ಈ ಛಾಂದೋಗ್ಯದಲ್ಲಿ ಉದ್ದಾಲಕರ ಕಥೆ ಮತ್ತು ಮಹಾಭಾರತದಲ್ಲಿ ಬಂದ ಉದ್ದಾಲಕರ ಕಥೆ ಮೂರೂ ಕೂಡ ಪ್ರವಚನ ಮಾಡಬೇಕು ಅಂತ ಇಚ್ಛಾ ಬಂತೀವಿ. ಬೆಳಿಗ್ಗೆ ಮೂರೂ ಕೂಡ ಉದ್ದಾಲಕರ ಬಗ್ಗೆ ಅಷ್ಟ ಪ್ರವಚನ ಏನ್ರಿ? ಉದ್ದಾಲಕರ ಬಗ್ಗೆ ಪ್ರವಚನ, ಒಂದು ಮಹಾಭಾರತ, ಒಂದು ಕಾಠಕ, ಒಂದು ಛಾಂದೋಗ್ಯ. ಮೂರ್ ಕಡೆ ಬರ್ತದೆ ಈ ಛಾಂದೋಗ್ಯದ. ಈಗ ಹಿಂದ್ ಬಂದದ, ಇದೊಂದು ಬಂದ, ಮುತ್ತಂ ಬರ್ತದೆ, ತತ್ವಮಸಿಯಂ ಬರ್ತದೆ. ಹಿಂಗ ಮೂರ್ ಕಡೆ ಬಂದದ್ದನ್ನ ಹಿಡ್ಕೊಂಡು ಒಂದು 2 ದಿವಸ 3 ದಿವಸ ಆದ್ರೆ ಉದ್ದಾಲಕರ ಬಗ್ಗೆ ನಮಗೊಂದು ಕಲ್ಪನಾ ಬರ್ತದೆ. ಮಗ ಅದೇ ಕಥಿ, ಶ್ವೇತಕೇತುಂದ ಕಥಿ. ಈಗ ಅರ್ಥ ಆಗ್ತದೆ ಏನಂದ್ರ, ಇಂಥ ವ್ಯಕ್ತಿ ಒಂದು ಯಜ್ಞವನ್ನ ಮಾಡಿ ತಾನು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಅಪೇಕ್ಷೆ ಪಟ್ಟಾಗ ಬಡಕ್ಲ ಆಕಳ ಕೊಟ್ಟದ್ದಕ್ಕ ಮಗಗ್ ಸಂಟಾತ್. ನಮ್ಮಪ್ಪನ ಯೋಗ್ಯತಾ ಎಂಥದ್ದು, ಅವ ಯಾಕೆ ಹಿಂಗ್ ಮಾಡ್ಲಿಕ್ಕೆ ತಾನ ಅಂದ್ರ ಒಟ್ಟ ಅಂದ್ರೆ ಇಷ್ಟ ನಿಸ್ಪೃಹರಾಗಿ ಬದುಕ್ಯಾರವರು ಉದ್ದಾಲಕರು. ಎಂದೂ ಇನ್ನೊಬ್ಬರ ಕಡೆ ಕೈ ಒಡ್ಡಿ ಕೇಳಿಲ್ರಿ. ಈಗ ಮುಂದ್ ಬರ್ತದೆ ರಾಜ ಹೇಳ್ತಾನೆ, ನಿಮ್ಗೆ ಎಷ್ಟು ಟೆಕ್ನಿ ಬೇಕು ಕೊಡ್ತೀನಿ ಅಂತ. ಅವ ಎಷ್ಟು ಟೆಕ್ನಿ ಬೇಕು ಕೊಡ್ತೀನಿ ಅಂತ ಹಿಂದಿನ ಗೊತ್ತಿಲ್ಲ ಪ್ರವಾಹ ಜೀವಿಲಿ. ನೀವು ಮನುಷ್ಯ ಸಂಪತ್ತು ಎಷ್ಟು ಬೇಕಷ್ಟು ತಗೊಂಡು ಹೋಗ್ರಿ, ನೀ ಇಟ್ಕೋ ತಗೊಂಡು ಹಿಂಗ್ ಹೋಗ್ಬೇಕಂತ ಕೇಳಿದ್ರು ಅವರು. ಹಣ ಒಲ್ಲೆ ಅಂತ ಹೇಳುವಂತಹ ವ್ಯಕ್ತಿ, ಸಂಪತ್ತು ಒಲ್ಲೆ ಅಂತ ಹೇಳುವಂತಹ ವ್ಯಕ್ತಿ ಇಲ್ಲ ಮನೆಗೆ ಯಾವ ಕೊಟ್ಟಿರ ಅವು ಆಕಳ ಪಾಕಳ ಮತ್ತೆ ಯಜ್ಞ ಕೊಟ್ಟಿರ್ತಾರ ನೋಡ್ರಿ. ಅವನ ಹೌದ್ರಿ, ಯಜ್ಞಕ್ಕಾಗಿ ಕೊಟ್ಟು ಉಪಯೋಗ ಕೊಟ್ಟಿರ. ಯಜ್ಞಕ್ಕೆ ಉಪಯೋಗ ಬೀಳುವ ಆಕಳ ಕೊಟ್ಟಿದ್ದಿದ್ರ ಅವನ್ನಷ್ಟು ಇಟ್ಕೊಂಡಿದ್ರ ಅವನ್ನೂ ಕೊಟ್ಟು ಕೃಷ್ಣಾರ್ಪಣ ಅನ್ನೋಣ ಅನ್ನೋ ಮನಸ್ಸು ಬಂದಿತ್ತು ಅವರಿಗೆ. ಈ ಎದೆಗಾರಿಕೆ ಬೇಕಿರೋದಕ್ಕೆಲ್ಲ ಸುಮ್ನೆ ಆಗೋದಿಲ್ಲ. ಬರೇ ಪುರಾಣದಾಗ ಕೇಳ್ತೀವಿ ಅಷ್ಟೇ, ನಮ್ಮ ಮೈ ಮೇಲೆ ಬಂದ್ರೆ ಗೋವಿಂದ ಅಂದ್ಬಿಡ್ತೀವಿ ನಾವು. ನಗುತ್ತಾರ. ಎಲ್ಲ ಖರೆ ಇದೆ. ಮುಂದೆ ಏನ್ ಮಾಡೋದು? ಯಮೋನಿ ಅಂತ ಪ್ರಥಮರಾಜೋ ವಯೋಸುತ ಅಂತ ಹೇಳ್ಬಿಡ್ತೀವಿ ಅಷ್ಟೇ ಕೆಲಸ. ಏನು ವಿನ್ನಣ್ಣ, ಆ ಹಂತ ಬಂದಾಗ ಪುರಾಣಗಳಲ್ಲಿ ಅವ್ರ ಹೆಸರು ಉಳ್ಕೋತದ. ಆ ಹಂತ ಬಂದಾಗ ವೇದಗಳಲ್ಲಿ ಅವ್ರ ಹೆಸರು ಉಳ್ಕೋತದ. ಯಾಕೆ ವೇದ ಪುರಾಣಗಳಲ್ಲಿ ದಾಖಲಾಗ್ಯಾರ ಅಂತಂದ್ರ, ಎರಡೂ ಕೈ ಎತ್ತಿ ಇದ್ದ ವಸ್ತುಗಳನ್ನೆಲ್ಲ ದಾನ ಮಾಡಿ ಬರಿಗೈ ಭಿಕಾರಿಯಾಗಿ ಹೋಗ್ಬಿಟ್ರು. ಏನ್ ಬೇಡ ಅಂದ್ರೆ ಹೋಗ್ಬಿಟ್ರು. ನಮ್ಗೆ ಏನ್ ಬೇಕಾಗಿಲ್ಲ ಅಂತ ಛೇ 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 ಪುಣ್ಯಾತ್ಮ ಏನೇನು ಹೇಳ್ತಾನೆ ಸುಮ್ಮನೆ. ನೋಡ್ರಿ, ಅದಕ್ಕೆ ಏನೋ ಹೇಳಿದ್ರೆ ಹೇಳ್ತಾನೆ ಪುಣ್ಯಾತ್ಮ. ದೇಹ ಸಂಪಾದಯಾನ್ ಚಕ್ರು ಅವರೇನ್ ಮಾಡಿದ್ರು ಅಂದ್ರೆ, ಪರಮಾತ್ಮನ ವಿಮರ್ಶೆಗೆ ತೊಡಗಿಕೊಂಡ್ರು. ತಾವು ಸ್ವತಃ ನಿರ್ಣಯಕ್ಕೆ ಬರ್ಲಿಕ್ಕೆ ಸಮರ್ಥ ಆಗದೇ ಇದ್ದಾಗ, ಅದಕ್ಕೆ ವೇದೇಶ ತೀರ್ಥ ಬರೀತಾರೆ, ಏವ ಪರಸ್ಪರಂ ವಿಚಾರೇಣಾಪಿ ವಿಶೇಷ ನಿರ್ಣಯ ಅಲಭಮಾನಃ. ಪರಸ್ಪರ ಚರ್ಚಾ ಮಾಡ್ಕೊಂಡ್ರು, ನಿರ್ಣಯಕ್ಕೆ ಬರ್ಲಿಲ್ಲ ಅವರು. ಅದಕ್ಕೆ ನಿರ್ಣಯ ಆಗ್ಬೇಕು ಅಂತ ತಿಳ್ಕೊಂಡು ಉದ್ದಾಲಕರ ಕಡೆ ಬಂದ್ರು. ಉದ್ದಾಲಕರ ಕಡೆಗೆ ಬಂದ್ರು ಅಂದ್ರೆ ಹೆಂಗ್ ಬಂದ್ರು ಅಂತಂದ್ರೆ, ಅದಕ್ಕೆ ಬಂದಾಗ ಹೇಳ್ತಾ ನೋಡ್ರಿ, ಉದ್ದಾಲಕೋ ವೈ ಭಗವಂತಃ ಅಯಂ ಆರುಣಿಹಿ. ಈ ಉದ್ದಾಲಕರೇನಿದ್ದಾರ ಹೆಸರಿನಿಂದ ಆರುಣಿಹಿ, ಅರುಣೆಯ ಮಗನಾಗಿದ್ದಾರೆ. ಈಗ ಭಗವಂತಹ ಪೂಜ್ಯರಾದವರು ಸಂಪ್ರತಿ ಇಮಂ ಆತ್ಮಾನಂ ವೈಶ್ವಾನರ ಮಧ್ಯೇತಿ. ನಮಗ ಬೇಕಾಗಿರುವಂತಹ ಈ ವೈಶ್ವಾನರ ರೂಪಿಯಾದ ಪರಮಾತ್ಮನ ಬಗ್ಗೆ ಸರಿಯಾಗಿ ಅಧ್ಯಯನ ನಡೆಸ್ತಕ್ಕಂಥವ್ರು ಅವರೇ. ಎಷ್ಟು ವಿಶ್ವಾಸದ ನೋಡ್ರಿ ಅವ್ರಿಗೆ. ಅವ್ರ ಕಡೆ ಹೋಗೋಣಂತ, ಅಧ್ಯಯನ ಮಾಡ್ಯಾರ ಅವರು, ಅವ್ರನ್ನ ಕೇಳೋಣಂತ. ತಮ್ಮ ಹಂತ ಅಭ್ಯಾಗಚ್ಛಾಮ ಇತಿ ತಮ್ಮ ಅಭ್ಯಾಜಗ್ಮು. ಅವ್ರ ಕಡೆಗೆ ಹೋಗೋಣ ಅಂತ ತಿಳಿದುಕೊಂಡು ಹೇಳಿ ಅವರ ಕಡೆಗೆ ಬಂದ್ರು. ಡಿಸೈಡ್ ಮಾಡ್ಕೊಂಡ್ರು ಅವರು, ಅಲ್ಲೇ ಹೋಗೋದು ನಡಿ, ಅವ್ರು ಇದ್ದಾರೆ, ಆಚಾರ್ಯ ಇದ್ದಾರೆ, ಹೇಳ್ತಾರೆ ನಡಿ ಅಂತ ತಿಳ್ಕೊಂಡು ಹೇಳಿ
ಆಶ್ಚರ್ಯವೆನಿಸಿದ್ದೇನು ಅಂತಂದ್ರೆ ಸ್ವತಃ ವೇದ ವೇದಾರ್ಥ ತತ್ವಜ್ಞರಾಗಿರುವಂಥವರವರು ತಾವು 4-5 ಜನ ಸೇರಿ ವಿಚಾರ ಮಾಡಿದ್ರು ತಿಳಿದೇ ಇದ್ದಾಗ ತಿಳಿಲಿಲ್ಲ ಹೋಗ್ಲಿ ಬಿಡು ಅಂತ ಕೈ ಬಿಡದೆ ನಿರ್ಣಯ ಮಾಡ್ಕೊಂಡು ಬರೋಣ ಅಂತ ವಿಶ್ವಾಸ ಬಂದು ಆಶಾ ಬಂದು ಯಾರ ಕಡೆ ಹೋಗ್ಬೇಕು ಅಂತಂದ್ರೆ ಉದ್ದಾಲಕರ ಕಡೆ ಹೋಗೋಣ ಅವ್ರು ಇಂಥದ್ದು ಹೇಳ್ತಾರ ಅಂತ ತಿಳ್ಕೊಂಡು ಬಂದು ವಿಶ್ವಾಸ ಹೆಂಗಿರ್ಬೇಕು ಸಂತೋಷ ಆಗ್ತದೆ ನೋಡಿದ್ರೆ ಸಂತೋಷ ಆಗ್ತದೆ. ಬಂದ್ರು ಸಹ ಸಂಪಾದಯಾಂಚಕಾರ ಪ್ರಕ್ಷಂತಿ ಮಾಮಿಮೇ ಮಹಾಶಾಲಾ ಮಹಾಶ್ರೋತ್ರಿಯಾಃ ತೇಭ್ಯೋ ನ ಸರ್ವವಿಮಂ ಪ್ರತಿಪತ್ಸೆ ಹಂತ ಅಹಂ ಅನ್ಯಂ ಅಭ್ಯನುಶಾಸಾನೀತಿ. ಅವರೇನಂದ್ರಿ ಉದ್ದಾಲಕರು ಸಂಪಾದಯಾಂಚಕಾರ ಅವ್ರು ಬಂದದ್ದನ್ನು ತಿಳ್ಕೊಂಡು ಇನ್ನೊಬ್ಬರನ್ನ ವ್ಯವಸ್ಥೆ ಮಾಡಿ ಕೊಟ್ರು. ಯಾಕ ಅಂತಂದ್ರ ಪ್ರಕ್ಷಂತಿ ತಾವೇ ಯಾಕೆ ಹೇಳಲಿಲ್ಲ ಅಂದ್ರೆ ಇವ್ರು ನಂಗೆ ಪ್ರಶ್ನೆ ಕೇಳ್ತಾರೆ ಮಾಂ ಇಮೇ ಮಹಾಶಾಲಾಹ ಮಹಾಶ್ರೋತ್ರಿಯಾಹ ನನ್ನ ಮನೆಗೆ ಇವರು ಯಾವ ಉದ್ದೇಶದಿಂದ ಬಂದಿದ್ದಾರೋ ಅವ್ರು ನಾಳೆ ಬೆಳಿಗ್ಗಿದ್ರೆ ಪ್ರಶ್ನೆ ಕೇಳ್ತಾರ ಆದ್ರೆ ತೇಭ್ಯೋ ನ ಸರ್ವಂ ಇವ ಪ್ರತಿಪತ್ಸೆ ಅವರಿಗೆ ನಾನು ಎಲ್ಲವನ್ನೂ ಹೇಳ್ತೀನಿ ಅಂತ ಆಗೋದಿಲ್ಲ. ನನ್ನ ಕಡೆಗೆ ನ ಪ್ರತಿಪತ್ಸೆ ನಾನೇ ತಿಳ್ಕೊಂಡಿಲ್ಲ ಅದನ್ನ ನನಗೆ ಗೊತ್ತಿಲ್ಲ ಅದು. ಬಹಳ ಚಂದ ಹಿಂಗ ಗುರು ಆದವ ವಿಚಾರ ವಿಮರ್ಶೆ ಮಾಡ್ತಾನ ಅಂತ ಆದ್ರೆ ಅವ ಗುರು ಅಲ್ಲ ಮಹಾಗುರು ಅಂತ ಕರ್ಸ್ಕೋತಾನ. ಏನ್ರಿ ನಾನು ಅವ್ರನ್ನ ನಂಗೆ ಗೊತ್ತಿಲ್ಲ ನಾ ಸುಮ್ಮನೆ ಯಾಕಪ್ಪ ಗೊತ್ತಿಲ್ಲ ಅಂತ ಯಾಕೆ ಹೇಳ್ಬೇಕು ಅಂತಂದ್ರೆ ಮುಂದೆ ನೋಡ್ರಿ ಅದಕ್ಕೆ ಹಂತ ಅದರಿಂದ ಅಯ್ಯೋ ಅಹಂ ಅನ್ಯಂ ಅಭ್ಯನುಶಾಸಾಮಿ ನಾನಿವರ ಬೇರೆಯವರಿಗೆ ವ್ಯವಸ್ಥೆ ಮಾಡಿ ಕೊಡ್ತೇನೆ. ಬೇರೆ ಗುರುಗಳನ್ನ ವ್ಯವಸ್ಥೆ ಮಾಡಿಕೊಡ್ತೀನಿ ತಿಳಿಸ್ಕೊಡ್ಲಿಕ್ಕೆ ಇದ್ದಾರೆ ಹೇಳಿದ್ದಾರೆ ನನಗೆ ಬರದೇ ಇದ್ರು ಹೇಳಿದವ್ರು ಗೊತ್ತಿದ್ದಾರೆ ಅಂತ ತಿಳ್ಕೊಂಡು ಯಾರ ಕಡೆ ಹೋಗೋದು ಅಂತಂದ್ರೆ ತಾನ್ ಹೋವಾಚ ಅವ್ರಿಗೆ ಹೇಳ್ತಾರೆ ಉದ್ದಾಲಕರು ಅಶ್ವಪತಿರ್ವೈ ಭಗವಂತಃ ಅಯಂ ಕೈಕೇಯ ಸಂಪ್ರತಿ ಮಮಾತ್ಮಾನಂ ವೈಶ್ವಾನರ ಮಧ್ಯೇತಿ ತಂ ಹಂತ ಅಭ್ಯಾಗಚ್ಛಾಮೇತಿ ತಂ ಅಭ್ಯಾಜಗ್ಮುಹು. ನೋಡ್ರಪ್ಪ ಈ ಕಾಲದಲ್ಲಿ ಈಗ ನನಗೆ ತಿಳಿದವನಂತೆ ವೈಶ್ವಾನರ ವಿದ್ಯೆಯನ್ನ ತಿಳಿದುಕೊಂಡವನು ಯಾರವನು ಕೇಕಯ ದೇಶದ ರಾಜನಾಗಿರುವಂತಹ ಅಶ್ವಪತಿ. ಕೈಕೇಯಿ ಫಾದರ್ ಅವ, ಕೈಕೇಯಿ ಅಪ್ಪ ಅಶ್ವಪತಿ. ಇಂಥವ್ರು ಬಹಳ ಮಂದಿ ಇದ್ದಾರೆ, ವೇದದಾಗೂ ಬಂದಾರ ಪುರಾಣದಾಗ ಬಂದಾರ, ಹೆಂಗೆ ಗೊತ್ತಾಗುತ್ತೆ ಅಷ್ಟ ಪ್ರಾಯಶಃ ಅನಿಸ್ತದ ನೋಡಿದ್ರೆ. ಅಲ್ಲ ಕೈಕೇಯಿ ರಾಮಾಯಣದಕ್ಕಿನೇ ಅವ್ರ ಅಪ್ಪನೇ ಇರ್ಬೇಕು ಇಲ್ಲ ಇಂಥವ್ರು 1-4 ಜನ ಇದ್ದಾರೆ ಪುರಾಣದಾಗ. ಅಂತೂ ಕೈಕೇಯ ದೇಶದ ಅಧಿಪತಿಯಾದ ಅಶ್ವಪತಿ ಏನಿದ್ದಾನೆ ಆತ ಇಂಥ ವಿದ್ಯೆಯನ್ನ ಬಲ್ಲವನಾಗಿದ್ದಾನೆ. ವೈಶ್ವಾನರ ವಿದ್ಯೆಯನ್ನ ಮುಂದವ ಹೇಳೋದು ಕೇಳಿದ್ರೆ ಭಯ ಆಗ್ತದ್ರಿ. ಬಂದವ್ರು ಒಟ್ಟರು ಆಚಾರ್ಯ ಕೂಡಿಸಿ ಏನ್ ಉಪಾಸನೆ ಮಾಡ್ತೀರಿ ನೀವೆಲ್ಲರ ಉಂಡಿ ಗಿಂಡಿ ತಿಂದು ಒಡಿಗಿಡಿ ತಿಂದು ಮಲ್ಕೊಂಡ್ರಿ ಎಲ್ರ ಅಂತ ಕೇಳ್ತಾನವ. ಹಂಗೆ ಹೇಳ್ಬಾರ್ದು, ಲಕ್ಷಣ ಕಲಿತೀರಿ ನೀವು ಬ್ರಾಹ್ಮಣರದ್ದು, ಅವಲಕ್ಷಣ ಆಗ್ತದೆ. ಅದಕ್ಕ ಏನು ಅಂತ ಕೇಳಿ ಏನು ಯಾಕ ಕೇಕಯ ದೇಶದ ರಾಜ ಅಶ್ವಪತಿ ಅಂತೀನಿ ಅಂದ್ರೆ ಭರತ ಮತ್ತು ಶತ್ರುಘ್ನರು ತಮ್ಮ ಸೋದರ ಮಾವನಾಗಿರುವಂತಹ ಅಶ್ವಪತಿ ಮನೆಗೆ ಹೋಗಿದ್ರು ಅಂತ ಒಂದದ ವಾಕ್ಯ ಅಲ್ಲ ರಾಮಾಯಣದಾಗ. ಅದಕ್ಕೆ ಹಂಗ ಅನ್ಸಿತ್ ನನಗದು. ಅದನ್ನ ನೋಡ್ಕೊಂಡ ಪಟ್ಟಾಭಿಷೇಕ ಮಾಡ್ಬೇಕು ಅಂತ ನಾವು ಮಾಡಿದ್ದ ಅಂತ ಒಂದು ರಾಜಕಾರಣ. ಸರಿ, ಅದಕ್ಕೆ ಮುಂದಿನ ರಾಮಾಯಣ ಬರ್ತದೆ ನೋಡ್ರಿ, ಎಲ್ಲಾ ರಾಜಕಾರಣ ಹೇಳ್ತೀನಿ, ಒಟ್ಟು ರಾಜಕಾರಣ ಧರ್ಮಶಾಸ್ತ್ರ ಒಟ್ಟು ಹೇಳ್ತೀನಿ. ಭಾರಿ ಮಹತ್ವದ ಇರ್ತದೆ. ತಾನ್ ಹೋವಾಚ ತಮ್ಮ ಕಡೆ ಬಂದವರಿಗೆ ಇಷ್ಟು ಚಂದ ಹೇಳ್ತಾನವ ನೋಡ್ರಿ. 5 ಮಂದಿ ಆಚಾರ್ಯಗಳಿಗೆ ಅಶ್ವಪತಿರ್ವೈ ಭಗವಂತಹ ಪೂಜ್ಯನಾಗಿರುವಂತಹ ಏನು ಅಶ್ವಪತಿ ಇದ್ದಾನ ಕೈಕೇಯ ಸಂಪ್ರತಿ ಈಗ 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 ನೀವು ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಇಟ್ಕೊಂಡಿದ್ದೀರಲ್ಲ ಅವ ಆತ್ಮಾನಂ ವೈಶ್ವಾನರ ಮಧ್ಯೇತಿ ಸರಿಯಾಗಿ ತಿಳ್ಕೊಂಡ ಅವ ನಹ ಸರ್ವಂ ಇವ ಪ್ರತಿಪತ್ಸೆ ನಮ್ಗೆ ಅಷ್ಟ್ರಿಗೂ ಅವ ಹೇಳ್ಕೊಡ್ತಾನವ. ಏನ್ರಿ ಹಂತ ಸಾರಿ ಅಲ್ಲಿ ಹೋದ್ನಲ್ಲ ಹಂತ ತಮ್ಮ ಹಂತ ಅಭ್ಯಾಗಚ್ಛಾಮ ನಾವು ಅಷ್ಟ್ರು ಕೂಡ ನಮ್ಮ ಕಡೆ ಹೋಗೋಣ ಅಂತ ತಿಳ್ಕೊಂಡು ಹೇಳಿ ಅಭ್ಯಾಜಗ್ಮುಹು ಹೋಗ್ಬಿಟ್ರಿ ಅವ್ರು ಅಷ್ಟ್ರು. ಅಲ್ರಿ ಇನ್ಫಾರ್ಮೇಶನ್ ಬೇಡ ನೋಟಿಸ್ ಬೇಡ ಒಂದು ಬರ್ತೀವ್ರಿಪಾ ಅಂತ ತಿಳ್ಕೊಂಡು ಹೇಳ್ಬೇಕು ಬಿಡ್ಬೇಕಿಲ್ಲ, ಹಂಗಿಲ್ಲೇ ಇಲ್ರಿ ದಡ್ಡ ಅಂತ ಹೇಳ್ಬಿಡು ಅಂದ್ರ ವಿಚಾರ ಮಾಡ್ರಿ. ವಿದ್ಯಾ ಕಲಿಯುವ ಆತುರತೆ ಎಷ್ಟದ ಅವ್ರಿಗೆ ಅಂದ್ರ ಇಂಟಿಮೇಶನ್ ಇಲ್ಲ, ಇಂಟಿಮೇಶನ್ ಬಂದ್ಬಿಟ್ರು.
ರಾಜ ಬಂದವ್ರನ್ನ ಹೆಂಗ್ ಮಾತಾಡಿಸ್ಬೇಕು ಹೇಳ್ರಿ ಅಂತ ಎಷ್ಟ್ ಚಂದ ಮಾತಾಡಿಸ್ತಾನ. ಅವ್ರು ಬಂದಾರ ಅಂತಂದ್ರ ಅವನಿಗೆ ಎಷ್ಟು ಯೋಗ್ಯತಾ ಅದ ಅಂಬೋದು ನಾವು ಮಾತ್ಮಗ ತಿಳಿತದೆ. ತೇಭ್ಯೋ ಪ್ರಾಪ್ತೇಭ್ಯ ಪೃಥಗ್ ಅರ್ಹಾಣಿ ಕಾರಯಾಂಚಕಾರ. ಬಂದಿರೋರೆಲ್ಲರಿಗೂ ಕೂಡ ಪ್ರತ್ಯೇಕವಾಗಿ ಸತ್ಕಾರವನ್ನ ಮಾಡಿದವ. ಪೃಥಕ್ ಅರ್ಹಾಣಿ, ಅರ್ಹ ಅಂದ್ರೆ ಪೂಜಾ ಸತ್ಕಾರ ಮಾಡಿದ. ಸಹ ಪ್ರಾತಃ ಸಂಜಿಹಾನ ಉವಾಚ. ಬೆಳಿಗ್ಗೆ ಎದ್ದವ ಇನ್ನೂ ಹಾಸಿಗೆಯಿಂದ ಎದ್ದಿದ್ದಿಲ್ರಿ ಏನ್ರಿ, ಬಹಳ ಚಂದ ಬರ್ದಾರ ರಾಯರಂತರು, ಭಾರಿ ಚಂದ ಬರ್ದಾರ ಇಲ್ಲಿ. ಸಂಜಿಹಾನ ಶಯನಾದುತ್ಥಿತ ಉವಾಚ. ಇನ್ನೂ ಹಾಸಿಗೆ ಬಿಟ್ಟಿಲ್ಲ ಆಗಲೇ ಹೇಳಿಕ್ ಶುರು ಮಾಡಿದ್ನಂತವ. ಪಾಠ ಅಲ್ಲ, ಏನಂತ ಹೇಳಿಕ್ ಶುರು ಮಾಡಿದ ನೋಡ್ರಿ. ಮೊದ್ಲು ಪಾಠ ಅಂತ ಹೋಗ್ಬೇಡ್ರಿ. ಮತ್ತೆ ಏನಂತ ಹೇಳಿದ, ಅದಕ್ಕ ರಾಜ ಪರೇದ್ಯುಹು, ಹಿಂದಿನ ದಿವಸ ಅವರಿಗೆಲ್ಲ ಊಟಕ್ಕೆ ಇಳ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದವ. ಬಂದವರಿಗೆಲ್ಲ ವ್ಯವಸ್ಥೆ ಇರ್ತಿತ್ತು. ಪರೇದ್ಯುಹು ಸಂಜಿಹಾನ, ಪ್ರಾತಃ ಬೆಳಗ್ಗೆ. ಸಂಜಿಹಾನ ಅಂದ್ರೆ ಅರ್ಥ ಏನ್ ಗೊತ್ತೇನು? ಹಾಸಿಗೆ ಬಿಟ್ಟು ಎದ್ದು ಕೂಡ್ಲೆ ಅಂತ ಅರ್ಥ. ಬರ್ಕೊಂಡು ಇಟ್ಕೊಳ್ರಿ. ಸಂಜಿಹಾನ ಹಾಸಿಗೆಯಿಂದ ಎದ್ದದ್ದೇ ತಡ. ಪ್ರಾತಃ ಸಜಿಂಹಾನ ತಪ್ಪಾಗಿದೆ, ತಡ್ತಾರೆ ಒಂದ್ ನಿಮಿಷ. ಸಂಜಿಹಾನ ಆಗ್ಬೇಕು, ತಪ್ಪಾಗಿದೆ. ಸಂಜಿಹಾನ ಸ್ವನ್ ಈ ಕಡೆ ಬರ್ಬೇಕು. ನಿಮ್ದೇನದ ಉಳ್ದವ್ರ ಹಂಗಿಲ್ಲ, ಅದಕ್ಕೆ ಹೇಳಿಕತ್ತಾರಲ್ಲ. ಸಂಜಿಹಾನ ಸಂಜಿಹಾನ ಅಂತ ಮಾಡ್ಕೊಳ್ರಿ. ಪ್ರಿಂಟ್ ತಪ್ಪಾಗ್ಯದ, ಸಜಿಂಹಾನ ಆಗ್ಯದ. ಸಂಜಿಹಾನ ಮಾಡ್ಕೊಂಡ್ರಿ ಅಂದ್ರೆ ಹಾಸಿಗೆ ಬಿಟ್ಟು ಎದ್ದು ಕೂಡ್ಲೇನೆ ಏನ್ ಕೇಳ್ದೆ ಗೊತ್ತಾ ಅವನು? ನಮೇಸ್ತೇನಃ ಜನಪದೇ. ಅಲ್ಲ, ನೀವು ನಿಮಗೇನ್ರ ಕಳ್ಳರ ಬಾಧೆ ಆಗಿದೆ ಅಂತ ತಿಳ್ಕೊಂಡು ನನ್ನ ಹತ್ರ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದೀರಾ? ನೋ, ನಮೇಸ್ತೇನಃ, ನನ್ನ ಊರ್ನಾಗ ಕಳ್ಳರಿರ್ಲಿಕ್ಕೆ ಸಾಧ್ಯ ಇಲ್ಲಲ್ಲ. ಹಾ ಅಂದ್ರ ಅವರು, ನಿಮ್ಮೂರ್ನಾಗ ಕಳ್ಳಿಲ್ಲ? ಇಲ್ಲ. ಇನ್ನ ನಕದರಿಯ, ಇಲ್ಲ. ಇವು ಕೆಲವು ಸಂಧ್ಯಾವನಿ ದೇವ್ರ ಪೂಜೆ ಹೊತ್ತಿಗೆ ಮಾಡುವಲ್ವಾಗ ಯಾವ ಅವಕ್ ನೋಡಿದ್ರೆ ನಮಗ ಬ್ಯಾಸರ ಆಗ್ಲಿಕ್ಕತ್ತದ. ಸ್ವಲ್ಪ ನೀ ಹೇಳ್ತೀರಪ್ಪ ಅವಕ್ ಹೊತ್ತಿಗೆ ಸಂಧ್ಯಾನ ಮಾಡ್ಲಿಕ್ಕೆ ಅಂತಂದ್ರ ಅಂಥವ್ ನನ್ನ ದೇಶದಾಗ ಒಬ್ರಿಲ್ಲ ಅಂತ ನಾವ. ಏನ್ ಕಟ್ಸ್ರಿ ಅವಂದ ಸರ. ನಮ್ಮೂರ್ನಾಗ ಹೊತ್ತಿಗೆ ಸಂಧ್ಯಾನ ಮಾಡದೇ ಇದ್ದವ್ ಇಲ್ಲ ಅಂತ ಹೇಳ್ತಾನವ. ಅನ್ಬೇಕು, ವಿಚಾರ ಮಾಡ್ರಿ. ಯಾವ ರಾಜ ಹೇಳ ನೀವು ಹಿಂದೆ ನೋಡಂತ ಇದ್ರೊಳಗ, ಇತಿಹಾಸದೊಳಗ? ಕಾಲಕ್ಕೆ ಅಗ್ನಿಹೋತ್ರಾದಿಗಳನ್ನ, ಕಾಲಕ್ಕೆ ಸಂಧ್ಯಾವಂದನ, ದೇವಪೂಜಾ, ದಾನ ಎಲ್ಲ ಪ್ರತಿಯೊಂದನ್ನೂ ಕಾಲಕ್ಕೆ ಮಾಡ್ಕೋತಿದ್ದಾರೆ ಅವರು. ಏನ್ರಿ ವಸಂತಾಚಾರ, ಸಂತೋಷ ಪಡ್ರಿ. ಇಂಥದ್ದೊಂದು ಕಾಲ ಇತ್ತು ನಮ್ಮ ದೇಶದಲ್ಲಿ, ಸಂತೋಷ ಪಡ್ಬೇಕು ನಾವು. ನಮ್ಮ ರಾಜ್ಯದಲ್ಲಿ ಕಳ್ಳ ಇಲ್ಲ. ಯಾಕೆ ಕಳ್ಳ ಇಲ್ಲ ವಿಚಾರ ಮಾಡ್ರಿ, ಆಮೇಲೆ ಹೇಳ್ತೇನೆ, ವಿವರಣೆ ಎಲ್ಲ ಕೊಡ್ತೀನಿ. ಒಬ್ಬ ರಾಜ ನನ್ನ ದೇಶದಲ್ಲಿ ಕಳ್ಳ ಇಲ್ಲ ಅನ್ಬೇಕಾದ್ರೆ ಯಾವ ವ್ಯಕ್ತಿಗೂ ಕಳ್ಳತನ ಮಾಡುವಂತಹ ಪರಿಸ್ಥಿತಿ ಬರದೇ ಇದ್ದಂಗ ನೋಡ್ಕೊಂಡ. ಅಷ್ಟು ಚಂದ ಆಡಳಿತದ ಅದು. ಗುಡ್ ಗವರ್ನೆನ್ಸ್ ಏನ್ರಿ, ಹೌದಿಲ್ಲೋ? ಒಬ್ಬನು ಇನ್ನೊಬ್ರು ಅಷ್ಟೇ ಅಲ್ಲೋ, ಮತ್ ನಿನಗೆ ಕಡಿಮೆ, ನನಗೆ ಒಟ್ಟು ಬೇಕಾಗ್ತದ, ಸಮೃದ್ಧದ ನನ್ನ ಮನೆಯಾಗ, ನಾಯಕ್ ತಗೊಳ್ಳಿ ಅಂತ ನಾವು. ಅಷ್ಟು ಸಮೃದ್ಧಿಯಿಂದ ನೋಡಿಕೊಂಡಿದ್ದ ಪ್ರಜೆಗಳನ್ನ 10 ಕಿಲೋ ಅಕ್ಕಿ ಫ್ರೀ ಕೊಟ್ಬಿಡ್ತೀನಿ ಅಂತ ಅಂದಿದ್ದಿಲ್ಲ. ಒಂದು ರಾಷ್ಟ್ರದಲ್ಲಿ ಕಳ್ಳರೇ ವಾಸ ಮಾಡದೇ ಇದ್ದಂತೆ ನೋಡಿಕೊಳ್ತಾನ ಆ ವ್ಯಕ್ತಿ ಅಂದ್ರೆ ಏನ್ ಆಶ್ಚರ್ಯ. ಜೊತೆಗೆ ಕದರ್ಯ ಅನ್ನೋ ಶಬ್ದಕ್ಕೆ ಬರ್ಕೊಳ್ರಿ. ಅರ್ಥ ಏನ್ ಬರೆದಿದ್ದಾರೆ ಅಂತಂದ್ರ, ಇದನ್ನ ರಾಯರ್ ಬರೆದದ್ದು ಒಂದು ಅರ್ಥ, ವೇದೇಶ್ತೀರ್ಥ ಬರೆದು ಒಂದು ಅರ್ಥದ ಹೇಳಿರ್ತೀನಿ. ರಾಯರ್ ಏನ್ ಬರ್ದಾರ ಅಂತಂದ್ರ, ಯಥಾಕಾಲಂ ಆಚಾರಹೀನಃ ಅಂದ್ರೆ ಕಾಲಕ್ಕೆ ಸರಿಯಾಗಿ ತಮ್ಮ ಆಚಾರದಲ್ಲಿ ತೊಡಗದೇ ಇದ್ದವನು ಅಂತ ಅರ್ಥ. ಬರ್ಕೊಳ್ರಿ. ಕದರ್ಯ ಅಂದ್ರೆ ಎರಡು ಅರ್ಥ ಬರ್ದಾರ. ವೇದೇಶ್ತೀರ್ಥರು ಅರ್ಥ ಬರ್ದಾರ, ರಾಯರು ಅರ್ಥ ಬರ್ದಾರ, ಎರಡೂ ಅದನ್ನು ಬರ್ದಾರ. ಕಾಲಕ್ಕೆ ಆಚರಿಸದವನು ಅಷ್ಟು ಗೊತ್ತಾಗ್ಬಿಡುತ್ತೆ, ಉಳಿದಿಲ್ಲ. ಆಚರಿಸಿದವನು ಒಂದು. ಇನ್ನ ಎರಡನೇ ಅರ್ಥ ಬರ್ದಾರ, ಏನ್ ಗೊತ್ತೇನು? ಕದರ್ಯ ಅಂತನೋ ಶಬ್ದಕ್ಕೆ ಏನು, ಹಣವಿದ್ದು ದಾನ ಕೊಡದೇ ಇದ್ದವನು ನಮ್ಮ ರಾಜ್ಯದಲ್ಲೇ ಇಲ್ಲ ಅಂತ ಹೇಳ್ಬಿಟ್ಟಾರ. ಅದಾತ ವಿಭವೇ ಸತಿ. ವೇದೇಶ್ತೀರ್ಥರು ಏನ್ ಬರ್ದಿದ್ದಾರೆ ಕದರ್ಯ ಎಂಬ ಶಬ್ದಕ್ಕೆ ಅಂದ್ರೆ, ಅದಾತ ಸತಿ ವಿಭವೇ, ಬೇಕಾದಷ್ಟು ದುಡ್ಡದ, ಒಂದ್ ದಿವ್ಸ ಎತ್ತಿ ಕೊಡಂಗಿಲ್ಲ. ಇಂಥವ ಅವ್ರ ರಾಜ್ಯದಾಗ ಇಲ್ಲಂತ. ಯೂ ಭಾರಿ ಆಶ್ಚರ್ಯಪ್ಪ, ಭಾರಿ ಆಶ್ಚರ್ಯ. ನ ಮದ್ಯಪಃ, ನನ್ನ ರಾಷ್ಟ್ರದಲ್ಲಿ, ನನ್ನ ದೇಶದಲ್ಲಿ ಸೆರೆ ಕುಡಿಯೋನಿಲ್ಲ, ಸುರಾಪಾನ ಮಾಡುವ ಒಬ್ಬ ವ್ಯಕ್ತಿ ಇಲ್ಲ. ಅಂದ್ರೆ ನೀವ್ ಯಾರ ಬಗ್ಗೆ ಕಂಪ್ಲೇಂಟ್ ಹೇಳಿಕ್ ಬಂದಿರಿ ಅಂತ ನಂಗೆ ತಿಳಿವಲ್ತಾ ಇದೆ ಅಂತ ನಾವ. ನಿಮ್ ದೇಶದಾಗ ನೋಡು ಕುಡ್ದು ಬೀಳಿಗತ್ತಾವ ಅಂತ ಹೇಳಿ ಬಂದಿರ? ಕುಡಿಯೋದಿಲ್ಲ, ಒಬ್ರು ಕುಡಿಯೋದಿಲ್ಲ ನಮ್ಮ ದೇಶದಲ್ಲಿ.
ಅಂದ್ರೆ ಮದ್ಯಪಾನ ನಿಷೇಧ ಅಂತ ತಿಳ್ಕೊಂಡು ಹೇಳಿ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಹೇಳ್ಕೊತ್ ಬಂದೀವಿ ನಾವು. 75 ವರ್ಷ ಆತ್ರಿ ಅಮೃತ ಮಹೋತ್ಸವ ಆದರೂ ಕೂಡ. ಅಮೃತ ಮಹೋತ್ಸವ ಆದರೂ ಕೂಡ 75 ವರ್ಷ ಆತಿಲ್ಲ ಬಂದ ಅಮೃತ ಮಹೋತ್ಸವದಲ್ಲಿ 75 ವರ್ಷಕ್ಕೆ ಅಷ್ಟಾದ್ರೂ ಸತ್ಯಕ್ಕ ಅವತ್ತಿನ ದಿವಸಲೇ ಕುಡಿದು ಅಮೃತ ಮಹೋತ್ಸವ ಆಚರಣೆ ಮಾಡ್ರೆ ಹೊತ್ತಾಗಿ ಮದ್ಯಪಾನ ಒಟ್ಟಾರೆ ಮದ್ಯಪಾನ ಮಾಡಿದವರಿಲ್ಲ. ಇನ್ನ ಸ್ವೈರಿ ಭಾರಿ ಆಶ್ಚರ್ಯ. ನ ಸ್ವೈರಿ ಜಾರ ಇಲ್ಲ. ಜಾರ ಅಂದ್ರೆ ಪರಸ್ತ್ರೀಯನ್ನ ಬೆನ್ನತ್ತಿಕೊಂಡು ಹೋಗುವಂಥವನಿಲ್ಲ. ಕುತ ಸ್ವೈರಿಣಿ ಅವ ಅಂಥವನೇ ಇಲ್ಲ ಅಂದ್ಮೇಲೆ ಅಂಥ ಹೆಣ್ಣೆಲ್ಲಿ ಸಿಗ್ಬೇಕು ನಿಮ್ಗೀಗ? ಭಾರಿ ವಿಚಿತ್ರ. ಅಂಥ ಗಂಡ ಸಿಕ್ಕ್ರೆ ಅಂಥ ಹೆಣ್ಣು ಸಿಗ್ಬೇಕು, ಗಂಡೇ ಇಲ್ಲ ಅಂದ್ರೆ ಅಂಥ ಹೆಣ್ಣು ಸಿಗ್ಬೇಕು ಅಂದ್ರೆ ವಿಚಾರ ಮಾಡ್ರಿ. ಅವತ್ತಿನ ಕಾಲಕ್ಕೆ ಎಲ್ಲಾರು ಗೃಹಸ್ಥಾಶ್ರಮಿಗಳಾಗಿ ಸುರಕ್ಷಿತ ಹೆಂಡತಿ ಜೊತೆಗಿದ್ರು. ಎಲ್ಲರಿಗೂ ಕನ್ಯಾ ವರ ಸಿಕ್ತಿದ್ವು ಅಂತ ಅರ್ಥದಕ್ಕ. ವರಕನ್ಯಾಗಳು ಚಂದ ಇದ್ವು, ಯಾರಿಗೂ ಎಂದೆಂದು ಹೇಳ್ಕೊಂಡ್ ಇದ್ದಿದ್ದಿಲ್ಲ. ಏನು ಪೋಕ್ಸೋ ಕಾಯ್ದೆ ಹೌದಾ? ಪೋಕ್ಸೋ ಕಾಯ್ದೆ ಇದ್ದಿದ್ದಿಲ್ಲ, ಪೋಕ್ಸೋ ಕಾಯ್ದೆ ಇದ್ದಿದ್ದಿಲ್ಲ. ಅದಕ್ಕೆ ಭಾರಿ ಆಶ್ಚರ್ಯ. ಇನ್ನ ಕುತೋ ಯಕ್ಷಮಾಣ ಇದು ಸಾರಿ ಮದ್ಯಪಾನ ನ ಅನಾಹಿತಾಗ್ನಿ ನನ್ನ ಶಬ್ದ ಬಿಟ್ಟಿದ್ದೆ. ಅಗ್ನಿಹೋತ್ರಾದಿಗಳನ್ನ ಮಾಡದೇ ಇದ್ದವನು ಇಲ್ಲ, ಅದೊಂದು ಶಬ್ದ ಉಳ್ಕೊಂಡಿತ್ತು. ಸರಿ. ಕುತೋ ಯಕ್ಷಮಾಣೋ ವೈ ಭಗವಂತ ಕುತಃ ಸ್ವೈರಿಣಿ ಕುತಃ ಅಲ್ಲಿ ಕಾಮ ಹಾಕೊಂಡ್ಬಿಡ್ರಿ. ಅವ ವಿಟಪುರುಷನೇ ಇದ್ದಿದ್ದಿಲ್ಲ ಅಂದ್ರೆ ವೇಶ್ಯ ಇಲ್ಲಿಂದ ಸಿಗ್ಬೇಕ ನಿಮಗ ಅಂತ ಹೇಳಿ. ಸರಿ ಹಿಂಗ್ಯಾಕ ಅಂತ ಕೇಳಿದ್ರೆ ಅದಕ್ಕ ಯಕ್ಷಮಾಣೋ ವೈ ಭಗವಂತೋ ಅಹಮಸ್ಮಿ ರಾಯರು ಬರೀತಾರ. ಚಂಡ ಶಾಸನ ಅಂತ ಬರೀತಾರ. ಪ್ರಚಂಡ ಇದ್ದಂತೆ ರಾಜ ಏನ್ರಿ ರಾಯರು ಏನ್ ಬರೀತಾರ? ಪ್ರಚಂಡ ಶಾಸನ. ಅವನ ಹೆಸರು ಕೇಳಿದ್ರೆ ಅಶ್ವಪತಿ ಕೈಕಯ್ಯ ಅಂತ ಕೇಳಿದ್ರೆ ಗಡ 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 ಬರೀತಿದ್ರ ಜನ. ಅಷ್ಟು ಚಂಡ ಶಾಸನ ಧರ್ಮ ಮಾರ್ಗದಲ್ಲಿ. ಇಲ್ಲಿ ಧರ್ಮ ಮಾರ್ಗದಲ್ಲಿ ಕಾಂಪ್ರಮೈಸ್, ನೋ ಕಾಂಪ್ರಮೈಸ್. ಈಗ ಒಂದ್ ಸ್ವಲ್ಪ ಆದಿತ್ಯ ಯೋಗಿ ಬಂದಂಗ ಚಂಡಶಾಸನ ಅಹಂ. ನಾನು ಏನ್ ಅನ್ಕೊಂಡಿದ್ದೀನಿ ನೀವು ಅಂದವ. ಹೌದು ಮತ್ತೀಗೇನು ನೋಡ್ರಿ. ಯಕ್ಷಮಾಣೋ ವೈ ಭಗವಂತೋ ಅಹಮಸ್ಮಿ. ನಾನಂತೂ ಈಗ ಯಜ್ಞ ಮಾಡ್ಲಿಕ್ಕೆ ತಯಾರಾಗಿದ್ದೀನಿ, ಯಜ್ಞಕ್ಕೆ ಕೈಗೊಂಡಿದ್ದೀನಿ ಈಗ ನಾನೀಗ. ಅಂದಮೇಲೆ ನೀವು ಇದು ಯಾವುದಕ್ಕೂ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿಲ್ಲ ಅಂದಮೇಲೆ ನನ್ನ ಕಡೆಗೆ ದಕ್ಷಿಣೆ ತಗೊಳ್ಳಿಕ್ ಬಂದಿರಬೇಕು. ಅದಕ್ಕೆ ಯಾವದ್ ಏಕೈಕಸ್ಮಾರುತ್ವಿಜೇಧನಂ ದಾಸ್ಯಾಮಿ, ನನ್ನ ಯಜ್ಞಕ್ಕೆ ಒಬ್ಬೊಬ್ಬರು ಪುರೋಹಿತರಿಗೆ ಎಷ್ಟೆಷ್ಟು ದಕ್ಷಿಣೆ ಕೊಡ್ತೀನೋ ತಾವತ್ ಭಗವದ್ಭ್ಯೋ ದಾಸ್ಯಾಮಿ, ಅಷ್ಟು ದಕ್ಷಿಣೆ ನಿಮಗೂ ಕೊಡ್ತೀನಿ. ಅದಕ್ಕೆ ವಸಂತ ಭಗವಂತ ಇಲ್ಲೇ ವಾಸ ಮಾಡ್ರಿ ನಮ್ ಯಜ್ಞ ಮುಗಿಯೋ ತನಕ. ಮನಿಗೆ ಯಾರ ಬಂದ್ರ ಇದ್ ಬಿಡ್ರಿ, ಇನ್ನೊಂದ್ 4 ದಿವಸಕ್ಕೆ ನಮ್ಮ ಮನೆ ಕಾರ್ಯಕ್ರಮದ ಮುಗಿಸ್ಕೊಂಡು ಹೋಗ್ರಿ ಅಂತ ಅನ್ನೋ ಧೈರ್ಯ ನಮಗೆ ಇಲ್ರಿ. ಯಾರ ಬಂದಿರ್ತಾರ ಅಕಸ್ಮಾತ್ ಅಲ್ಲ ಊರಿನ ನಾಳೆ ಯಾಕೋ ಮುಂದಿನ ವಾರದಾಗ ಒಂದ್ ಸತ್ತ ಬಿಟ್ಟು ಮುಗಿಸ್ಕೊಂಡು ಹೋಗುವಂತ ಅಲ್ರಿ ನೋಡಂತ ಧೈರ್ಯದಿಂದ ಅಲ್ರಿ. ನಾಳೆಲ್ಲ ಸಂಜಿಗದೇನೋ ತಿಂಕ್ ಕೇಳ್ತಿರ್ತಾರೆ ನಾಳೆಗೆ. ಭಾರಿ ವಿಚಿತ್ರ, ಭಾರಿ ವಿಚಿತ್ರ. ಏನಂತಂದ ಇಲ್ಲೇ ಇದ್ಬಿಡ್ರಿ ವಸಂತ. ತಾನ್ ತೇ ಹೋಚುಹು ಅವರಂತಾರ. ಏನ ಹೈವ ಅರ್ಥೇನ ಪುರುಷಶ್ಚರೇತ್ ತಮ್ಹೈವ ವದೇದ್ ಆತ್ಮಾನಂ ಏವಂ ಆತ್ಮಾನಂ ಏವ ಇಮಂ ವೈಶ್ವಾನರಂ ಸಂಪ್ರತಿ ಅಧ್ಯೇಶಿ ತಮೇವನೋ ಬ್ರೂಹೀತಿ. ಅವರಂದ್ರು ನೋಡಪ್ಪ ನೀನಲ್ಲಿಗತಿ. ತೇ ಹೋಚುಹು ಅವ್ರು ಉತ್ತರ ಕೊಟ್ರು. ಏನ ಹೈವ ಅರ್ಥೇನ ಪುರುಷ ಆಚರಿತ್. ನೀನು ಯಾವ ದುಡ್ಡನ್ನ ಕೊಟ್ರೆ ಅದನ್ನ ನಾವು ಪಡೆದುಕೊಂಡು ನಾವು ಬಂದದ್ದು ಸಾರ್ಥಕ ಆತು ಅಂತ ಅನಿಸ್ತದೋ ಅಂಥ ದುಡ್ಡಿನ ಬಗ್ಗೆ ಮಾತಾಡ್ಬೇಕು. ನಾವು ನಿನ್ ಕಡೆ ಬರೋದು ಏನಂತಂದ್ರ ದುಡ್ಡು ತಗೊಳಿಕ್ಕೆ, ನೀನು ಊಟಕ್ಕೆ ಹಾಕಿ ಕಳಿಸ್ಬೋಣ, ಅವಾಗ ನಮ್ ಸಾರ್ಥಕ ಆಗಿಲ್ಲ. ನಾ ಬಂದಿರೋದು ನಿಮ್ಮ ಮನೆಗೆ ಊಟಕ್ಕ, ನೀನು ₹1 ದಕ್ಷಿಣೆ ಕೊಟ್ಟ ಕೈ ಮುಗಿ ಕಳಿಸ್ಬೋಣ, ಹಿಂಗಾಗಬಾರ್ದು. ಅದಕ್ಕೆ ಅವರಂತಾರ ಏನ ಹೈವ ಅರ್ಥೇನ ಪುರುಷಃ ಚರೇತ್. ಯಾವುದರಿಂದ ಬಂದ ಯಾಚಕ ಸಂತೋಷ ಪಡ್ತಾನೋ ತಮ್ಮೈವ ವದೇತ ಅದನ್ನ ಹೇಳ್ಬೇಕೆ ಹೊರತಾಗಿ ನಿನ್ನ ಮನಸ್ಸಿಗೆ ಬಂದು ಹೇಳ್ಬಾರ್ದು. ಮತ್ತೇನ್ ಬೇಕು? ಆತ್ಮಾನಮೇಮ ಇಮಂ ವೈಶ್ವಾನರಂ ಸಂಪ್ರತ್ಯದ್ದೇಶಿ. ನಾವೆದಕ್ ಬಂದೀವಿ ಅಂದ್ರೆ ವೈಶ್ವಾನ ರೂಪಿ ಪರಮಾತ್ಮನನ್ನು ನೀನು ಚಂದಾಗಿ ತಿಳ್ಕೊಂಡಿದ್ದೀಯಾ ಅಂತ ಅನ್ಕೊಂಡಿದ್ದೇವೆ. ತಮೇವ ನೋ ಬ್ರೂಹಿ, ಅವನನ್ನೇ ನನಗೆ ಹೇಳ್ರಿ. ಇಷ್ಟಾಗೋ ತನಕ ಸಂಜೆ ಆಗ್ಬಿಟ್ಟಿತ್ರಿ. ಮೇನ್ ಪಾರ್ಟಿ ಬಂದ್ರೀಗ ಇಷ್ಟಾಗೋ ತನಕ ಸಂಜೆ ಆಗ್ಬಿಟ್ಟಿತ್ತು. ಏನಂದ?
ತಾನ್ ಹೋವಾಚ ಪ್ರಾತರ್ವ ಪ್ರತಿವಕ್ತಾಸ್ಮಿ. ನಾಳೆ ಬೆಳಗ್ಗೆ ಹೇಳ್ತೀನಿ ನಿಮಗ ಅಂದ್ಬಿಟ್ಟವ. ಸಂಜೆ ಆಯ್ತು, ಇಷ್ಟ ಆಗೋದ್ರೆ ಸಂಜೆ ಆಗ್ಬಿಟ್ಟಿದ್ರಿ ಅದು. ಅಂದ್ರೆ ನಿತ್ಯದ ಕಾರ್ಯಕ್ರಮದೊಳಗೆ ಮಾತಾಡ್ಕೋತ ಎಲ್ಲ ಏನ್ ಮುಂದೆ ಹೋದ್ರು, ಹಂಗಾತು ನಾ ಹೇಳ್ತೀನಿ ತಗೊಳ್ರಿ ಕೂಸ್ಬಿಟ್ಟ. ಇವ್ರು ನಾಳೆ ಹೇಳ್ತೀನಿ ಅಂತಂದ್ರ ತೇಹ ಸಮಿತ್ಪಾಣಯ, ನಾಳೆ ಬೆಳಗ್ಗೆ ಹೇಳಿದ್ರಾಗ ಅವ್ರ ಕೈ ಒಳಗ ಸಮಿತ್ ಹಿಡ್ಕೊಂಡು ಯಜ್ಞಕ್ಕಲ್ಲದು ಪಾಠಕ್ಕೆ ಹೋಗ್ಬೇಕು. ಶಿಷ್ಯತ್ವ ಹಂಗದ. ಬರ್ತದ. ಗುರುಗಳ ಕಡೆಗೆ ಉಪಸತ್ತಿ ಮಾಡ್ಬೇಕಾದ್ರೆ ಹೆಂಗ ಹೋಗ್ಬೇಕು? ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸಮಿತ್ಪಾಣಿ. ಸಮಿತ್ ತಗೊಂಡು ಹೋಗ್ಬೇಕು. ಯಾಕೆ ಸಮಿತ್ ತಗೊಂಡು ಹೋಗ್ಬೇಕು? ಆನಂದವ್ರು ಯಾಕೆ ಸಮಿತ್ ತಗೊಂಡು ಹೋಗ್ಬೇಕು ಅಂದ್ರೆ, ಉಪನಯನವಾದ ಮೇಲೆ ಇವನಿಗೆ ಒಂದು ಯಜ್ಞದ ವ್ಯವಸ್ಥೆ ಇರ್ತದೆ. ದಿವಸ ಅಗ್ನಿ ಕಾರ್ಯ ಮಾಡಬೇಕು. ವೇದಾಧ್ಯಯನ ಮಾಡೋ ಕಾಲಕ್ಕೆ ಈ ಅಗ್ನಿ ಕಾರ್ಯ ಮಾಡ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಆ ಸಮಿತ ತಗೊಂಡು ಹೋಗಿ ಗುರುಗಳಿಗೆ ಕೊಟ್ಟು, ನನ್ನ ಅಧ್ಯಯನ ಮುಗಿಯೋ ತನಕ ನನ್ನ ಅಗ್ನಿ ನಿಂಬಳಿ ಇರ್ಲಿ, ನಾವು ಮುಗಿಸ್ಕೊಂಡು ಹೋಗಾಲ ತಗೊಂಡು ಹೋಗ್ತೀವಿ ಅಂತ ಅವ್ರ ಕಡೆ ಕೊಟ್ಟಿರ್ಬೇಕು ಅದನ್ನ. ಅದು ಸಮಿತ್ಪಾಣಿ ಒಂದು. ಎರಡನೇದ್ದು, ಗುರುಗಳಕ್ಕೆ ಯಜ್ಞಕ್ಕೆ ಉಪಯೋಗ ಬೀಳೋದು ಯಾವುದು? ಸಮಿತ್ತು. ಅದನ್ನ ತಗೊಂಡು ಹೋಗ್ಬೇಕು. ಸಮಿತ್ತು, ಕುಶ ಅಂದ್ರೆ ಎಂದು ದರ್ಭ, ತುಳಸಿ, ಹೂವು, ಆಕಳ ಹಾಲು, ಇವುಗಳನ್ನ ಗುರುಗಳ ಕಡೆ ತಗೊಂಡು ಹೋಗ್ಬೇಕು ಅಂತ ನಿಯಮ ಇತ್ತು ಹಿಂದಕ್ಕೆಲ್ಲ. ಶ್ರೀಕೃಷ್ಣ ರಾಮಚಂದ್ರ ತಾನ್ ಹೋವಾಚ ಪ್ರಾತರ್ವ ಪ್ರತಿವಕ್ತಾಸ್ಮಿ ಇತಿ. ಬೆಳಿಗ್ಗೆ ಎದ್ದು ಹೇಳ್ತೀನಿ. ತೇಹ ಸಮಿತ್ಪಾಣಯ ಪೂರ್ವಾಹ್ನೇ ಪ್ರತಿಚಕ್ರಿಮೇ. ಆಯ್ತು ಅಂತ ತಿಳ್ಕೊಂಡು ಹೇಳಿದ್ರು. ಬೆಳಿಗ್ಗೆ ಸಮಿತ್ ತಗೊಂಡು ಹೋದ್ರು. ಹೋದ ಕೂಡ್ಲೆ ಅವರೇನ್ ಮಾಡಿದ್ರು? ಪೂರ್ವಾಹ್ನೇ ಪ್ರತಿಚಕ್ರಮಿರೇ ತಾನ್ ಅನುಪನೀಯೈವ ಏತದುವಾಚ. ಅವರಿಗೆ ಉಪನಯನ ಮಾಡಿಸ್ದೇನೆ ಹಂಗ ಹೇಳ್ಬಿಟ್ಟ. ಏನು ಉಪನಯನ ಮಾಡಿಸ್ದೇನೆ ಅಂದ್ರ ಅದಕ್ಕೆ ಹೇಳ್ತಾರೆ, ಶಿಷ್ಯತೆಯ ಉಪಗಮನ ಮಕಾರ ಇತ್ವೈವ. ಶಿಷ್ಯತ್ವೇನ ಸ್ವೀಕಾರ ಮಾಡದೇ ಪಾಠ ಹೇಳಿದ. ಯಾಕಂದ್ರೆ ವೇದೇಶ್ ಅಂತಾರೆ, ಬ್ರಾಹ್ಮಣಾನಾಂ ಕ್ಷತ್ರಿಯಾದುತ್ತಮತ್ವಾತ್. ಬ್ರಾಹ್ಮಣರು ಕ್ಷತ್ರಿಯರಿಗಿಂತ ಉತ್ತಮರಾದರಿಂದ ಉತ್ತಮರ ಹಂಗೆ ಶಿಷ್ಯತ್ವ ತಗೊಳಿದ್ರಿ. ಬರ್ರಿ ಕೂಡ್ರಿ ಅಂತ ಹೇಳಿ ಪಾಠ ಹೇಳಿ ಶುರು ಮಾಡಿದ್ದಾನೆ. ಏನ್ ಪಾಠ ಹೇಳಿದ ಅಂಬೋದು ಮುಂದೆ. ಶ್ರೀಕೃಷ್ಣ ಅರ್ಪಣ ಮತ್ಸು.